ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನೆಕ್ಸ್ಟ್ ಡೇ ಮಂಗಳವಾರ. ನಾನು ಪೋಸ್ಟ್ ಆಫೀಸಿಗೆ ಹೋಗಿದ್ದೆ. ಪೋಸ್ಟ್ ಆಫೀಸಲ್ಲಿ ಹಬ್ಬ ನಾಳೆ ಅಂತ ಹೇಳಿ ಎಲ್ಲರೂ ಅಲ್ಲಿ ಆಯುಧ ಪೂಜೆ ಮಾಡ್ತಾಯಿದ್ರು. ಹಾಗೆ ನಾವು ಮುಂದೆ ನಿಂತ್ಕೊಂಡಿದ್ವಿ. ಅಂದರೆ ಮುಂದೆ ಒಂದು ಡೋರ್ ಇದೆ, ಹಿಂದೆ ಒಂದು ಡೋರ್ ಇದೆ. ನಾವು 8 ಗಂಟೆಗೆ ಪೋಸ್ಟ್ ಆಫೀಸು 8-8:30ಗೆಲ್ಲ ಓಪನ್ ಇರುತ್ತೆ. ನಾನು ಬೇಗನೆ ಹೋದೆ. ಬೇಗನೆ ಅಮೌಂಟ್ ಎಲ್ಲ ಕಟ್ಟಿ ಬರೋಣ ಅಂಥೇಳಿ ನೋಡಿದರೆ ಓಪನೇ ಆಗಿಲ್ಲ. ಆಮೇಲೆ ಒಬ್ಬರು ತಾತ ನಿಂತಿದ್ರು. ಅವ್ರನ್ನ ಕೇಳಿದ್ದಕ್ಕೆ ಅವರು ಇಲ್ಲ ಓಪನ್ ಮಾಡ್ತಾರೆ 9 ಗಂಟೆಗೆ ಅಂತ ಹೇಳಿದ್ರು. 9 ಆಯಿತು, 9:10 ಆಯಿತು, ಓಪನೇ ಮಾಡಲಿಲ್ಲ. ಆಮೇಲೆ ಹಿಂದೆ ಸೈಡ್ ಬಂದೆ. ಆಮೇಲೆ ಇಲ್ಲಿ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಆಮೇಲೆ ಅವ್ರನ್ನ ವಿಚಾರಿಸಿ ಈ ಥರ PPF ಎಲ್ಲ ಕಟ್ಟಬೇಕು ಅಮೌಂಟು ಅಂದಿದ್ದಕ್ಕೆ, ಹೌದಾ PPF RD ಮಾತ್ರ ಇರುತ್ತೆ, ಬೇರೆ ಯಾವುದೂ ಇರಲ್ಲ ಮೇಡಮ್ ಅಂತಂದರು. ಅಂದರೆ ಗೃಹಲಕ್ಷ್ಮಿದು ದುಡ್ಡೆಲ್ಲ ತೊಗೊಳ್ತಾರೆ, ಅದೆಲ್ಲ ಇಲ್ಲ ಅಂತಂದರು. ನಾನು PPF ಅಮೌಂಟ್ ಅಷ್ಟೇ ಕಟ್ಟೋದು ಅಂತ ಹೇಳಿದೆ. ಅದಿರುತ್ತೆ ಅಂತ ಹೇಳಿದ್ರು. ಆಮೇಲೆ ಅಮೌಂಟ್ ಎಲ್ಲ ಕಟ್ಬಿಟ್ಟು ಆಮೇಲೆ ನಾನು ಮನೆಗೆ ಬಂದೆ. ನಾನು ಪೋಸ್ಟ್ ಆಫೀಸಿಂದ ಬಂದು ದೋಸೆ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಹಾಗೆ ಒಂದು ವಿಷಯನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಏನಪ್ಪ ಅದು ಅಂದರೆ, ಒಬ್ಬರು ಅಜ್ಜಿ ಬಂದಿದ್ದರು. ಅಜ್ಜಿಗೆ ಗೃಹಲಕ್ಷ್ಮಿದು ದುಡ್ಡು ಬರ್ತಾಯಿತ್ತಂತೆ. ಅಂದರೆ ಅವರಿಗೆ ಬರ್ತಾಯಿದ್ದು ಫಸ್ಟು ಬ್ಯಾಂಕಲ್ಲಿ, ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬ್ಯಾಂಕಲ್ಲಿ ಸ್ಟಾಪ್ ಆಗಿದೆ. ಅದಕ್ಕೆ ಅವ್ರು ಹೇಳಿದ್ದಾರೆ ನೀವು ಪೋಸ್ಟ್ ಆಫೀಸಲ್ಲಿ ಬರುತ್ತೆ ಅಲ್ಲಿ ಹೋಗಿ ಅಂತೇಳಿ. ಅವ್ರು ಪೋಸ್ಟ್ ಆಫೀಸು ಅಂದರೆ ಅವರು ಏರಿಯಾದಲ್ಲಿ ಇರುವಂಥ ಪೋಸ್ಟ್ ಆಫೀಸ್ಗೆ ಹೋಗಿದ್ದಾರೆ. ಅದಕ್ಕೆ ಅವರು ಅದೇನೋ ಸರಿ ಹೇಳಿಲ್ಲ. ಅವರು ಆನೇಕಲ್ಲು ಅಂದರೆ ತಾಲೂಕು ಆಫೀಸ್ಗೆ ಹೋಗಬೇಕು ಅಂದರೆ ತಾಲೂಕು ಆಫೀಸ್ ಅಂದರೆ ಆನೇಕಲ್ ಬರುತ್ತೆ. ಅದಕ್ಕೆ ಅವರು ಆನೇಕಲ್ಗೆ ಹೋಗಿದ್ದಾರೆ. ಅವರು ಏನೋ ಒಂದು ಲೆಟ್ರೆಲ್ಲ ಬರ್ಕೊಟ್ಬಿಟ್ಟು ಇದನ್ನು ತೊಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ. ಅವ್ರ ಏರಿಯಾದಲ್ಲಿರುವಂಥ ಪೋಸ್ಟ್ ಆಫೀಸಲ್ಲಿ ತೋರಿಸಿದರೆ ಅವರು ಮೇನ್ ಬ್ರ್ಯಾಂಚಿಗೆ ಹೋಗಿ ಅಂತ ಹೇಳಿದ್ದಾರೆ. ಇವರು ಇನ್ನೊಂದು ಬ್ರ್ಯಾಂಚಿಗೆ ಬಂದಿದ್ದಾರೆ. ಅಲ್ಲಿ ಬಂದು ಹೇಳ್ತಾಯಿದ್ರು ಈ ಥರ ಎಲ್ಲ ಆಗ್ಬಿಟ್ಟಿದೆ ನೋಡಿ ಅಂತ. ಅವರು ಮತ್ತೆ ಬ್ಯಾಂಕಿಗೆ ಹೋಗಿ ಅಂತಾರೆ. ಅದಕ್ಕೆ ಪಾಪ ಅವರು ನನ್ನ ಹತ್ರ ಹೇಳ್ತಾಯಿದ್ರು ಈ ಥರ ಯಾರೂ ಸರಿಯಾಗಿ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಫಸ್ಟು ಬ್ಯಾಂಕಲ್ಲಿ ಬರ್ತಾಯಿತ್ತು, ಅದಾದಮೇಲೆ ಈ ಥರ ಆಗಿಬಿಟ್ಟಿದೆ ಅಂತ. ಅದಕ್ಕೆ ನಾನು ಮತ್ತೆ ಹೋಗ್ಬಿಟ್ಟು ಬ್ಯಾಂಕಲ್ಲಿ ವಿಚಾರಿಸಿ ಈ ಥರ ಅಲ್ಲೋದ್ರೆ ಈ ಥರ ಎಲ್ಲ ಹೇಳ್ತಿದ್ದಾರೆ, ಏನು ಮಾಡಬೇಕು ಕರೆಕ್ಟಾಗಿ ಹೇಳಿ ಅಂತ. ಅದಕ್ಕೆ ಅವರು ಹಾಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾರೋ ಇನ್ನೊಬ್ಬರು ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾರಂತ. ಅವರು ಹೇಳಿದ್ರಂತೆ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ. ಇವ್ರದ್ದು ಅಕೌಂಟೇ ಇಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಆಮೇಲೆ ದುಡ್ಡು ಪೋಸ್ಟ್ ಆಫೀಸ್ ಅಕೌಂಟಿಗೆ ಅಂದರೆ SP ಅಕೌಂಟಿಗೆ ಬರುತ್ತೆ. ಆಮೇಲೆ ನನಗೆ ಹೇಳಿದ್ರು, ಲಾಸ್ಟಲ್ಲಿ ಹೇಳಿದ್ರು ಅದನ್ನು. ಹೌದಾ, ಹಂಗಾದ್ರೆ ನಿಮಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇಲ್ವಾ ಅಂತ ಹೇಳಿದೆ. ಇಲ್ಲ ಅಂದರು. ಅದಕ್ಕೆ ನೀವು ಫಸ್ಟು ಅಕೌಂಟ್ ಓಪನ್ ಮಾಡಿ, ನಿಮಗೆ ನಿಮ್ಮ ದುಡ್ಡು ಬರಬೇಕು ಅಂದರೆ ನಿಮ್ಮ ದುಡ್ಡು ಅಕೌಂಟಿಗೆ ಬರಬೇಕು. ನೀವು ಅಕೌಂಟೇ ಓಪನ್ ಮಾಡಿಲ್ಲ ಅಂದರೆ ಎಲ್ಲಿ ಬರುತ್ತೆ ಅಂತ. ಆಮೇಲೆ ಅವರು ಎಷ್ಟಾಗುತ್ತೆ ಏನು ಅದೆಲ್ಲ ಕೇಳ್ತಾಯಿದ್ರು. ಒಂದು 500-1000 ರೂಪಾಯಿ ಇರುತ್ತೆ. ದುಡ್ಡು ಕಟ್ಬಿಟ್ಟು ಈ ಥರ ಓಪನ್ ಮಾಡಿ ಆಮೇಲೆ ಮತ್ತೆ ವಿಚಾರಿಸಿ ಅಲ್ಲಿಗೆ ಅಕೌಂಟೆಲ್ಲ ಕೊಟ್ಟು ಮಾಡಿ ಅಂತ ಹೇಳಿದೆ. ದೊಡ್ಡವ್ರು ಯಾರೂ ಇಲ್ಲ, ಸ್ವಲ್ಪ ವಯಸ್ಸಾಗಿದ್ದಾರೆ, ನಡೆಯೋದಕ್ಕೆ ಕಷ್ಟ. ಅಂದರೆ ಬಸ್ ಸ್ಟ್ಯಾಂಡಿಂದ ಪೋಸ್ಟ್ ಆಫೀಸ್ಗೆ ಅಲ್ಲಿ ತನಕ ಬರಬೇಕಲ್ಲ, ಅದೇ ಪ್ರಾಬ್ಲಮ್ಮು. ಮತ್ತು ರೋಡೆಲ್ಲ ಕ್ರಾಸ್ ಮಾಡಬೇಕು. ಅವ್ರ ಜೊತೆ ಒಬ್ಬರು ಬಂದಿದ್ದರು. ಅವರು ಸ್ವಲ್ಪ ಅದೇ ಥರನ, ಅವ್ರಿಗೂ ಸ್ವಲ್ಪ ಕಷ್ಟ ನಡೆಯೋದಕ್ಕೆ ಇಬ್ಬರು ಮಾತಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ. ಆ ಥರ ಆಯಿತು. ಮತ್ತು ಪೋಸ್ಟ್ ಆಫೀಸಲ್ಲಿ ನೋಡಿದ್ರಲ್ಲ, ಇವತ್ತು ನಾಳೆ ಆಯುಧ ಪೂಜೆ ಇರೋದ್ರಿಂದ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ನನಗೆ ಅದು ಐಡಿಯಾನೇ ಇಲ್ಲ. ನಾನು ಸುಮಾರು 1 ವರ್ಷ ಆಗಿಬಿಟ್ಟಿತ್ತು. ಅದಕ್ಕೆ ಫಸ್ಟು ಅದು ಮುಗಿಸೋಣ ಅಂದ್ಕೊಳ್ಳೋದು, ಅದು ಆಗೋದೇ ಇಲ್ಲ. ಆಮೇಲೆ ನಾಳೆ ಹೋಗೋಣ ಅವತ್ತಿಗೇನೋ ಒಂದು ಆಗಿರುತ್ತೆ. ಅದರಿಂದನೇ ಈ ಥರ ಆಯಿತು. ಅದರಿಂದ ಫಸ್ಟಿಗೆ ಅದು ಮುಗಿಸ್ಬಿಟ್ಟು ಬರೋಣ ಅಂತೇಳಿ ಹೋಗಿದ್ದೆ. ಹಾಗೆ ಯಾವ ವಿಷಯದ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, PPF ಪೋಸ್ಟ್ ಆಫೀಸಲ್ಲಿ ಯಾರೆಲ್ಲ PPF ಏನಾದರೂ ಕಟ್ತಾ ಇದ್ದರೆ ಅವರು ಒಂದು ಕನ್ಫ್ಯೂಸಲ್ಲಿ ಇರ್ತಾರೆ. ಏನಂದರೆ PPFಗೆ ವರ್ಷಕ್ಕೆ 1 ಸಾರಿ ದುಡ್ಡನ್ನು ಹಾಕಬೇಕು. ನಾನು ಹಾಕ್ತಾಯಿದ್ದೀನಿ ವರ್ಷ ಅಂತ ಅಂದ್ಕೊಂಡಿರ್ತೀರ. ಅದು ಒಬ್ಬೊಬ್ಬರಿಗೆ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಏನಂದರೆ ಇವಾಗ 2025 ಈ ತಿಂಗಳು ಯಾವುದು, ಸೆಪ್ಟೆಂಬರ್ ತಿಂಗಳು. ಇವತ್ತು ಸೆಪ್ಟೆಂಬರ್ 30 ತಾರೀಕು. ಇವತ್ತು ಹೋಗಿ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು ನಿಮಗೆ. ವರ್ಷಕ್ಕೆ 1 ಸಾರಿ ಅಲ್ವಾ PPF ಹಾಕುವಂಥದ್ದು, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇವತ್ತು 2025 ಸೆಪ್ಟೆಂಬರ್ 30. ಇವತ್ತು ಹೋಗಿ ನಾನು ಅಮೌಂಟ್ ಹಾಕಿ ಬಂದಿದ್ದೀನಿ. ಇದು ಯಾವ ಇಸ್ವಿಗೆ ಸೇರುತ್ತೆ ಅಂದರೆ, ಯಾವ ವರ್ಷಕ್ಕೆ ಸೇರುತ್ತೆ ಅಂದರೆ 2025 ಸೇರುತ್ತೆ. ಮತ್ತು ನೀವು ಜನವರಿ ಅಥವಾ ಫೆಬ್ರವರಿಗೆ ಹೋಗ್ತೀರಾ ಅಂದ್ಕೊಳ್ಳಿ,
ಮತ್ತೆ ಹೋಗ್ಬಿಟ್ಟು ಮತ್ತೆ ಒಂದಷ್ಟು PPFಗೆ ಅಮೌಂಟ್ ಹಾಕಿರ್ತೀರ. ಅದು ಯಾವ ವರ್ಷಕ್ಕೆ ಸೇರುತ್ತೆ ನೀವು ಅಂದ್ಕೊಂಡಿರ್ತೀರ ಇದು ಜನವರಿ ಫೆಬ್ರವರಿ ಅಂದರೆ ಅದು 2026 ಬರುತ್ತೆ, ಇದು 2025, ಇದು 1 ವರ್ಷ ಆಯಿತು, ಅದು 1 ವರ್ಷ ಆಯಿತು ಅಂತ ಆ ಥರ ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆ ಥರ ಅಲ್ಲ, ನೀವು ಏಪ್ರಿಲಿಗೆ PPFದು ನಮ್ಮದೇನು ಅಮೌಂಟ್ ಕಟ್ಟಿರ್ತೀವಿ ಅದಕ್ಕೆ ಬಡ್ಡಿ ಎಲ್ಲ ಕೊಡುವಂಥದ್ದು ಏಪ್ರಿಲಿಂದ ಹಿಡಿದು ನೆಕ್ಸ್ಟ್ ಏಪ್ರಿಲ್ವರೆಗೆ 1 ವರ್ಷ ತಿಳ್ಕೊಳ್ಳಿ ಇನ್ನೊಂದ್ಸರಿ. ಈ ಏಪ್ರಿಲಿಂದ ಹಿಡಿದು ನೆಕ್ಸ್ಟ್ ಏಪ್ರಿಲ್ಗೆ 1 ವರ್ಷ. ನೀವು ಈ ಸರಿ 25, ನೆಕ್ಸ್ಟ್ ವರ್ಷ ಜನವರಿ ಫೆಬ್ರವರಿ ಬಂದರೆ 2026, ಆ ಥರ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ನಾನು ದುಡ್ಡು ಹಾಕಿದ್ದೀನಿ, ಮತ್ತೆ ನಾನು ಹೋಗ್ಬಿಟ್ಟು ಜನವರಿ ಅಥವಾ ಫೆಬ್ರವರಿಗೆ ಮತ್ತೆ ದುಡ್ಡು ಹಾಕಿದ್ರೆ PPFಗೆ ಅದು ಬಂದು 1 ವರ್ಷಕ್ಕಷ್ಟೇ, ಅಂದರೆ ಏಪ್ರಿಲ್ ತನಕ ಏನು ಬರುತ್ತೆ ಅಷ್ಟೇ ಅದು ನೋಡ್ಕೊಳ್ಳುತ್ತೆ. ನಾವು ನೆಕ್ಸ್ಟ್ ವರ್ಷದ್ದು 2026 ಅಂದರೆ ನೆಕ್ಸ್ಟ್ ವರ್ಷದ್ದು ಹಾಕ್ಬಿಟ್ಟಿದ್ದೀವಿ ಅಂತ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ. ಅಂದರೆ ತುಂಬ ಜನ ಇದ್ದಾರೆ, ಓಕೆ, ತುಂಬ ಜನ ಈ ಥರ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಇದನ್ನು ಹೇಳ್ತಾ ಇರುವಂಥದ್ದು. ಆ ಥರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏಪ್ರಿಲಿಂದ ನೆಕ್ಸ್ಟ್ ಏಪ್ರಿಲ್ ಅಂದರೆ ಏಪ್ರಿಲಿಗೆ ಅಮೌಂಟ್ ನೀವು ಏಪ್ರಿಲ್ ಅಂದರೆ ಮೇ ಜೂನ್ ಇಂದ ಮತ್ತೆ ಫೆಬ್ರವರಿ ಮಾರ್ಚ್ವರೆಗೆ ನೀವು ಎಷ್ಟೇ ಅಮೌಂಟ್ ಹಾಕಿದ್ರೂ ಏಪ್ರಿಲ್ಗೆ 1 ವರ್ಷ, ಏಪ್ರಿಲಿಂದ ಏಪ್ರಿಲ್ಗೆ 1 ವರ್ಷ. ನೀವು 2025 ಮತ್ತು 2026 ಆ ಥರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಏಪ್ರಿಲಿಂದ ಏಪ್ರಿಲ್ಗೆ 1 ವರ್ಷ, ಓಕೆ. ಆ ಥರ PPF ದುಡ್ಡನ್ನ ಕಟ್ಟಬೇಕು. ಅಕಸ್ಮಾತ್ ಒಂದು ಸರಿ ಏನಾದ್ರು ಈ ಥರ 25ರಲ್ಲಿ ಕಟ್ಟಿದ್ದೀನಿ ಮತ್ತು 26ರಲ್ಲಿ ಕಟ್ಟಿದ್ದೀನಿ, ನೆಕ್ಸ್ಟ್ 27 ಕಟ್ಟೋಣ ಅನ್ನೋಷ್ಟರೊಳಗೆ ಏನಾಗ್ಬಿಡುತ್ತೆ ಅಂದರೆ ಅದು 1 ವರ್ಷ ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಅಂದರೆ ಕಂಟಿನ್ಯೂ ಆಗಲ್ಲ, ಅದು ಕಟ್ಟಾಗ್ಬಿಡುತ್ತೆ. ಅಂದರೆ 1 ವರ್ಷ ಕಟ್ಟಿರಲ್ವಲ್ಲ ನಾವು, ಅದೇನಾಗ್ಬಿಡುತ್ತೆ ಕಟ್ಟಾಗ್ಬಿಡುತ್ತೆ. ಆವಾಗ ಏನಾಗ್ಬಿಡುತ್ತೆ ಮತ್ತೆ ನಾವು ದುಡ್ಡು ಕಟ್ಟಕ್ಕೆ ಹೋದಾಗ ಅವ್ರು ಹೇಳ್ತಾರೆ ನೀವು 1 ವರ್ಷ ಕಟ್ಟಿಲ್ಲ, ನೀವು ಕಂಟಿನ್ಯೂ ಮಾಡ್ತೀನಿ ಅಂದರೆ ಮತ್ತೆ ಒಂದು ಲೆಟ್ರೆಲ್ಲ ಬರ್ಕೊಡ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಪ್ರಾಬ್ಲಮ್ ಏನಂದರೆ ದುಡ್ಡು ಕಟ್ಟೋದೇನು ಪ್ರಾಬ್ಲಮ್ ಇಲ್ಲ, ಮತ್ತೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀರಾ ಲೆಟ್ರ್ ಬರೀಬೇಕು. ಅದಕ್ಕೆ ಅಂದರೆ ಈ ಗೌರ್ಮೆಂಟ್ದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಅನ್ನೋದಕ್ಕಿಂತ ಸ್ವಲ್ಪ ಪ್ರೊಸೀಜರ್ ಎಲ್ಲ ಜಾಸ್ತಿ ಇರುತ್ತೆ. ತಗೊಳ್ಳಿ ಒಂದು ಲೆಟ್ರು, ಕಂಟಿನ್ಯೂ ಮಾಡ್ತೀನಿ ಅಂತ ಒಂದು ಲೆಟ್ರ್ ಬರೆದು ಸೈನ್ ಮಾಡಿ ಕೊಡಿ, ಆ ಥರದ್ದೆಲ್ಲ ಪ್ರೊಸೀಜರ್ಗಳೆಲ್ಲ ಮಾಡ್ಕೊಬರ್ಬೇಕು. ಅದಕ್ಕೆ ಯಾವಾಗಲೂ ಅಷ್ಟೇ ಈ ಥರ ಕನ್ಫ್ಯೂಸ್ ಮಾಡ್ಕೊಬೇಡಿ. ಈ ಥರ ಇರುತ್ತೆ ಏಪ್ರಿಲಿಂದ ಏಪ್ರಿಲ್ಗೆ 1 ವರ್ಷ, ಆ ಥರ ತಿಳ್ಕೊಂಡು ನೀವು ಏಪ್ರಿಲಿಂದ ನೆಕ್ಸ್ಟ್ ಏಪ್ರಿಲ್ವರೆಗೂ ಕಟ್ಟಿದ್ರೆ 1 ವರ್ಷ. ಅದು ನೀವು 25ರಲ್ಲಿ ಕಟ್ಟಿದ್ದೀನಿ 26ರಲ್ಲಿ ಕಟ್ಟಿದ್ದೀನಿ ಅಂದ್ಬಿಟ್ಟು ನೀವು ನೆಕ್ಸ್ಟ್ 27ರಲ್ಲಿ ಕಟ್ಟಕ್ಕೆ ಹೋದರೆ ಅದು ಇದಾಗ್ಬಿಡುತ್ತೆ, 1 ವರ್ಷ ನೀವು ಕಟ್ಟಿಲ್ಲ ಅಂತ ಆಗುತ್ತೆ. ಆ ಥರ ಮಾಡ್ಕೋಬೇಡಿ. ವರ್ಷ ಒಂದಷ್ಟಾದರೂ 1,000ನಾದರೂ ಹಾಕಬೇಕು ಅಮೌಂಟು. ಆ ಥರ ಕನ್ಫ್ಯೂಸ್ ಇದ್ದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನು ನಾನು ಹೇಳಬೇಕಿತ್ತು, ಯಾಕೆಂದರೆ ಒಬ್ಬೊಬ್ಬರು ನಿಜವಾಗ್ಲೂ ಗೊತ್ತಿರಲ್ಲ, ಆದ್ದರಿಂದ ನಾನು ಹೇಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಪೋಸ್ಟ್ ಆಫೀಸಿಂದ ಬಂದೆ. ಅಲ್ಲೇ ಸುಮಾರು ಎಷ್ಟು ಬೇಗನೆ ಹೋದೆ, ಒಂದು 8:45ಗೆಲ್ಲ ಹೋದೆ. ನೋಡಿದರೆ ಈ ಥರ ಆಗೋಯ್ತು. ಇವಾಗ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಟೈಮ್ ಬಂದು 10:45 ಆಗ್ತಾಯಿದೆ. ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತೀನಿ, ಹಾಗೆ ಆಮೇಲೆ ವೀಡಿಯೋನು ಕೂಡ ಕಂಟಿನ್ಯೂ ಮಾಡ್ತೀನಿ. ಓಕೆ, ಮನೆ ಕೆಲಸ ಎಲ್ಲ ಮುಗೀತು. ಎಲ್ಲ ಕೆಲಸ ಮುಗಿಸಿ ಇವಾಗ ಬಂದು ಕುತ್ಕೊಂಡಿದ್ದೀನಿ. ಫ್ರೂಟ್ಸ್ ಎಲ್ಲ ಅಂದರೆ ದಾಳಿಂಬೆ ಹಣ್ಣು ಹೇಳಿದ್ನಲ್ಲ, ಅದನ್ನು ಬಿಡಿಸಿ ಇಡೋಣ ಅಂತೇಳಿ. ಇನ್ನು ಟೈಮ್ ಇತ್ತು ಮುದ್ದೆ ಮಾಡೋದಕ್ಕೆ, ಅದಕ್ಕೆ. ಹಾಗೆ ಇದು ಬಂದು ಏನಪ್ಪ, ಅದು ಪವರ್ ಬ್ಯಾಂಕು. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ರಾತ್ರಿ ಒಂದು 9 ಎಷ್ಟು ಗಂಟೆಲಿ ಬಂದಿರೋದು ಗೊತ್ತಾ ಅವರು, ಫ್ಲಿಪ್ಕಾರ್ಟ್ನವರು. 9:45 ಆಗಿತ್ತು. ನಾವು ಊಟ ಮಾಡ್ತಾಯಿದ್ವಿ, ಆ ಟೈಮಲ್ಲಿ ಬಂದವ್ರೆ. ಆಮೇಲೆ ಕೌಶಿಕ್ ಏನಮ್ಮ ಈ ಟೈಮಲ್ಲಿ ಬಂದ್ಬಿಟ್ಟವ್ರೆ ಅಂದ್ಬಿಟ್ಟು ಹೋಗಿ ನೋಡಿದರೆ ಇವಾಗ ಆಫರ್ ಎಲ್ಲ ನಡೀತಾ ಇದೆಯಲ್ಲ, ಅದಕ್ಕೆ ಇವಾಗ ನೈಟ್ ಎಲ್ಲ ಶಿಪ್ಪಿಂಗ್ ಇರುತ್ತೆ ಅಂತ. ಅಂದರೆ ಯಾರ್ಯಾರು ಬುಕ್ ಮಾಡಿರ್ತಾರೆ ಅವ್ರವ್ರ ಮನೆಗೆ ಕೊಡುವಂಥದ್ದು. ಅದಕ್ಕೆ ಅವ್ನು ಕೇಳಿಬಿಟ್ಟಿದ್ದಾನೆ, ಏನು ಭಯ್ಯ, ಅವರು ಹಿಂದಿಯವರು ಈ ಥರ ಅಂದರೆ ಅವನು ಹಿಂದಿ ಮಾತಾಡ್ತಾನೆ ಕೌಶಿ. ಅದಕ್ಕೆ ಈ ಟೈಮಿಂಗ್ಸಲ್ಲಿ ಬಂದಿದ್ದೀರಾ ಅಂತ. ಅದಕ್ಕೆ ಅವರು ಇವಾಗ ಈ ಥರ ಆಫರ್ ಎಲ್ಲ ನಡೀತಾ ಇರೋದ್ರಿಂದ ನೈಟೆಲ್ಲ ನಮಗೆ ಈ ಥರ ಡೆಲಿವರಿ ಕೊಡೋದೆಲ್ಲ ಇರುತ್ತೆ ಅಂತೇಳಿ ಹೇಳಿದ್ರಂತೆ. ಓಕೆ, ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ನೋಡಿದ್ದೀನಿ ಪವರ್ ಬ್ಯಾಂಕು, ಆದರೆ ನಮಗೆ ಅವಶ್ಯಕತೆ ಇಲ್ಲ. ಕೌಶಿದು ಮೊಬೈಲ್ ಚಾರ್ಜರು ನಿಲ್ಲಲ್ಲ,
ಅದು ನನ್ನ ಮೊಬೈಲು. ನಾನು ಹೊಸ ಮೊಬೈಲ್ ತೊಗೊಂಡೆ 2 ಇಯರ್ಸ್ ಆಯಿತು. ಅದು ಬಂದು ಆವಾಗಲೇ ಚಾರ್ಜರ್ ನಿಲ್ಲಲ್ಲ ಅಂತೇಳಿನೇ ನಾನು ಮೊಬೈಲ್ ಚೇಂಜ್ ಮಾಡಿದ್ದು. ಅದಕ್ಕೆ ಅವನು ಇರಲಿ ಒಂದು ಅಂತೇಳಿ. ಹಾಗೆ ಮೋಹನ್ ಮಾಮನೂ ಕೂಡ ಯಾವಾಗಲೂ ಹೇಳೋರು ಒಂದು ಪವರ್ ಬ್ಯಾಂಕ್ ತೊಗೋಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಒಂದು ಇರಲಿ ಬಿಡು, ಇವಾಗೇನು ಎಷ್ಟಿದು ಅಂದರೆ 1200 ರೂಪಾಯಿ. ಹೇಗಿದ್ರು ಕೌಶಿಕ್ ಒಬ್ಬನಿಗಾದರೆ ನಾನು ತಗೊಳ್ತಿರ್ಲಿಲ್ಲ, 3 ಜನಕ್ಕೆ ಇವಾಗಲೇ ಅದು ಯೂಸ್ ಆಗ್ಬೋದು ಅಂಥೇಳಿ ತಗೊಟ್ಟಿರೋದು. ಯಾವ ಕಂಪ್ನಿ ಅಂದರೆ ಬೋಟ್ ಕಂಪ್ನಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಚಾರ್ಜ್ ಮಾಡಿ ಫುಲ್ ಇಟ್ಟಿದ್ದಾನೆ. ನನಗಂತೂ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಏನೇನೋ ಹೇಳ್ತಾ ಇದ್ದ, ಅದಿದೆ ಇದಿದೆ, ಇಷ್ಟು ವ್ಯಾಟ್ ಇದೆ, ಇಷ್ಟು ಬೇಗ ಚಾರ್ಜ್ ಆಗುತ್ತೆ ಆ ಥರದ್ದೆಲ್ಲ ಹೇಳ್ತಾ ಇದ್ದ. ಮತ್ತು ಇಲ್ಲಿ ನೋಡಿ 4 ಮೊಬೈಲ್ನ ಚಾರ್ಜರ್ ಮಾಡ್ಬೋದು. ಯಾವ್ಯಾವ ಇದು ಚಿಕ್ಕ ಪಿನ್ನು, ಇದು ಸ್ವಲ್ಪ ದೊಡ್ಡ ಪಿನ್ನು, ಇದು ಸ್ವಲ್ಪ ದೊಡ್ಡ ಪಿನ್ನು, ಇದು ಸ್ವಲ್ಪ ದೊಡ್ಡ ಪಿನ್ನು ಚಾರ್ಜ್ ಮಾಡಿ ಇಟ್ಟಿದ್ದಾನೆ. ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಬಂದು ಮೇಡ್ ಇನ್ ಇಂಡಿಯಾ. ಓಕೆ ನೋಡಿ, ಇವಾಗ ಫ್ಲಿಪ್ಕಾರ್ಟಲ್ಲಿ ಆಫರೆಲ್ಲ ಬಿಟ್ಟಿದ್ದಾರೆ. ಈ ಥರದ್ದೆಲ್ಲ ತೊಗೋಬೇಕು ಅಂದರೆ ನೋಡಿ ಯಾವ ಕಂಪ್ನಿ ಚೆನ್ನಾಗಿರುತ್ತೆ ಅದನ್ನು ನೋಡಿಕೊಂಡು ತಗೊಳ್ಳಿ. ಓಕೆ, ಯಾವ ಥರ 5 ರೂಪಾಯಿ 10 ರೂಪಾಯಿ ಹಾಕ್ಬೋದಾ, ದಿನ ಹಾಕ್ಬೋದಾ, ಇಲ್ಲ ತಿಂಗ್ಳಿಗೊಂದ್ಸರಿ ಹಾಕ್ಬೋದಾ, ಇಲ್ಲ ವರ್ಷಕ್ಕೊಂದ್ಸರಿ ಹಾಕ್ಬೋದಾ, ಆ ಥರ ಕೇಳು. ದಿನ 5 ರೂಪಾಯಿನ ದಿನ 5 ರೂಪಾಯಿ ಹಾಕಕ್ಕೆ ನಾಚಿಕೆ ಆಗಲ್ವ ನಿನಗೆ? 50 ರೂಪಾಯಿ ಎಲ್ಲ ಇಲ್ಲ ಅನ್ಸುತ್ತೆ, ಮಿನಿಮಮ್ಮು ಅಂತ ಇರುತ್ತೆ. ಗೊತ್ತಿಲ್ಲ, ವಿಚಾರಿಸ್ಬೇಕು ನೀನು. ಆ ಥರ ಮಾಡ್ತೀನಿ ಅಂದರೆ ಡೈಲಿ ಕಷ್ಟ ಆಗುತ್ತೆ. ದಿನ ದುಡ್ಡು ಹಾಕ್ತೀನಿ ಅಂದರೆ ಏನೋ ತಿಂಗಳಿಗೆ 1000 ಹಾಕ್ತೀನಿ ಅಂದರೆ ಅದೊಂಥರ. ತಿಂಗ್ಳಿಗೆ ಬೇಕಾದ್ರೆ 200 ರೂಪಾಯಿ ಹಾಕ್ತೀನಿ ಅಂದರೆ ಓಕೆ. ಮಿನಿಮಮ್ ಅದೇ RD ಅಂದರೆ ತಿಂಗಳಿಗೆ 200 ರೂಪಾಯಿ. ಅದು ನಂಗೆ ಗೊತ್ತಿಲ್ಲಪ್ಪ ಆ ಥರ ಎಲ್ಲ. ಹೋಗಿ ವಿಚಾರಿಸು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು. ಹಾಂ, ಯಾಕೆ ಉಗಿತಾರ ನೀನು? 10 ರೂಪಾಯಿ ಅಂತ ನಾವು ನಿನ್ನ ಹಿಂಗೆ ನೋಡಿ. ಅಲ್ಲ, ಫಸ್ಟು ನಾನು ಡೈಲಿ ಅಮೌಂಟ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಸುಮ್ಮನಿರು, ಸೌಂಡ್ ಮಾಡಬೇಡ. ಅಮೌಂಟ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಮಿನಿಮಮ್ ಡೈಲಿ ಎಷ್ಟು ಅಮೌಂಟ್ ಹಾಕ್ಬೋದು, ಎಷ್ಟು ದುಡ್ಡಿಂದ ಸ್ಟಾರ್ಟ್ ಆಗುತ್ತೆ, 50, 100, 1000 ಅಂತ ಕೇಳು. ಡೈಲಿ ಹಾಕೋದು ಯಾರು ಗೊತ್ತಾ? ಯಾರು ಹೇಳು? ಪಾನಿಪುರಿ ಅಂಗಡಿ, ಸಣ್ಣ ಪುಟ್ಟ ಅಂಗಡಿ ಇರ್ತಾವಲ್ಲ ಅಂಥವ್ರು ಹೋಗಿ ಡೈಲಿ ಅಂತೇಳಿ ಇಷ್ಟು ದುಡ್ಡು ಅಂತ ಕಟ್ತಾರೆ. ಅದೊಂಥರ ಸೇವಿಂಗ್ಸ್ ಇದ್ದಂಗೆ, ಮನಿ ಸೇವಿಂಗ್ಸ್. ನೀನು ಹೋಗ್ಬಿಟ್ಟು 5 ರೂಪಾಯಿ 10 ರೂಪಾಯಿ ಡೈಲಿ ಹಾಕ್ತೀನಿ ಅಂದರೆ ಅದನ್ನೇ ಕೌಂಟ್ ಮಾಡಪ್ಪ. 5 ರೂಪಾಯಿ ಇಂಟು 30 ದಿನಕ್ಕೆ ಎಷ್ಟಾಯಿತು? 5 ಹತ್ಲಿ 50 ರೂಪಾಯಿ, 150. ಅದ್ರ ಜೊತೆಗೆ ಇನ್ನು 50 ಹಾಕ್ಬಿಟ್ರೆ 5 ಹತ್ಲಿ 50, 10 ದಿನಕ್ಕೆ 50, 150. ಅದ್ರ ಜೊತೆಗೆ ಇನ್ನೊಂದು 50 ಹಾಕಿ 200 ರೂಪಾಯಿ RD ಕಟ್ಟು. 50 ಕೈಸ್ಕತ್ತಾರ. 50 ರೂಪಾಯಿ ದಿನ ಹೆಂಗ್ ಬಂದದ್ ನಿನ್ಗೆ? ಸಾಲ ಪಾಲ ಎಲ್ಲ ಇಲ್ಲ, ಅವೆಲ್ಲ ಮಾಡಬಾರ್ದು. ಡೈಲಿದ್ ಬೇಡ, ಬೇಕಾದ್ರೆ ತಿಂಗ್ಳದ್ ಮಾಡು, ಅದು ಓಕೆ. ತಿಂಗಳಿಗೆ ಒಂದು 500 ರೂಪಾಯಿ ಕಟ್ಕೊಂಡು ಹೋಗು, ಇಲ್ಲ 200 ರೂಪಾಯಿ ಕಟ್ಕೊಂಡು ಹೋಗು. ಮತ್ತೆ ಇಷ್ಟೋ ತನಕ ಏನಕ್ಕೆ ಕೇಳ್ದೆ ಅದನ್ನೆಲ್ಲ? ಮಾಡಬೇಡ ಅಂತ ಹೇಳಿದ್ರು. ನಿಮ್ಗೆ ಹೋಗೋ ಅಕೌಂಟ್ ಓಪನ್ ಮಾಡು. 3 ವರ್ಷದ್ದು ಇದೆ, 5 ವರ್ಷದ್ದು ಇದೆ. 5 ವರ್ಷ ಅಂದರೆ ಲಾಂಗ್ ಟೈಮ್ ಐತೆ, 3 ವರ್ಷ ಆದರೆ ಶಾರ್ಟ್ ಟೈಮು. ಮತ್ತೆ ಕರ್ಕೋಗು, ಬೆಡ್ರೂಮ್ ಕರ್ಕೋಗಿ ಎತ್ತಿಸು. ಹಿಡ್ಕಮ್ಮ, ಹೊಡಿಬೇಡ. ಆಯ್ತು, ಹಿಡ್ಕ. ಮತ್ತೆ ಬಾಲ ಹಿಡ್ಕೋಬೇಡ. ಬಾಲ ಹಿಡ್ಕಂದ್ರೆ ನಿನ್ನ ಹಾಕಿ ಕಚ್ಚುತ್ತೆ. ಆಮೇಲೆ ಫುಡ್ ಹಾಕೋ ಬತ್ತಾಳ ಅವಳೆ, ಎಲ್ಲಿದ್ರು ಹುಡುಕ ಬತ್ತಾಳೆ.
ಫುಡ್ ಇಲ್ಲಿ ಇಟ್ಟಿದ್ದೀನಿ. ಪ್ಲೇಸ್ ಚೇಂಜ್ ಮಾಡ್ಬಿಟ್ಟೆ ಕಂದ. ಯಾಕೆ ಏನಾಯ್ತಿದು? ಯಾಕೆ ಏನಾಗ್ತಿದೆ? ಹುಲಿ 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 ಇಲಿ 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 ಅಪ್ಪನ ಕೈಲಿ 3 ದಿನಕ್ಕೆ ಒಂದ್ಸರಿ ಕಚ್ಚಿಸ್ಕೊಂಡಿಲ್ಲ ಅಂದ್ರೆ ಸಮಾಧಾನ ಆಗೋಲ್ಲ. ಹಾಂ, ಕಚ್ಚಿಸ್ಕೊತಾ ಇರಬೇಕು ಅವಾಗವಾಗ ಹೋಗಿ. ಅವರಪ್ಪ ಬಂದು ಮುತ್ಕೊಟ್ಟು ಕೈ ಕಾಲು ಎಲ್ಲ ಕಡೆ ಮುತ್ಕೊಟ್ಟು ಹೋಯ್ತಾನಲ್ಲ ಗಮ. ಇವಳು ನಾಟಕ ಸುಬ್ಬಿ, ಇವಳೇನು ಕಡಿಮೆ ಅನ್ಕೋಬೇಡ. ನೋಡ್ಕೋ ಹಸಿ ಆಡ್ತೀಯ, ಹಸಿ ಹಾಡು ಬರ್ತಾನೆ ನಿಮ್ಮಪ್ಪ. ಮೊನ್ನೆ ಆಗಿತ್ತು, ಇವತ್ತಾಗಿದೆ. ಒಂದಿನ ರೆಸ್ಟ್ ತಗೋ, ಮತ್ತೆ ಇನ್ನೊಂದಿನ ಬರ್ತಾನೆ. ಓಕೆ ಓಕೆ. ಕಿವಿ ನೋಡು, ಹೆಂಗೆ ಕೇಳಿಸ್ಕೊತಾಳೆ ಕಿವಿಯಲ್ಲಿ. ಟ್ರಿಪ್ ಹೋಗಿತ್ತಲ್ಲ ಗುಮ್ಮಿನ ಬಾಯ್ ಗುಮ್ಮಿ ಅಂತೀನಿ. ಬಾಯ್ ಗುಮ್ಮಿ. ಗುಮ ಹಾಯ್ ಗುಮ ಬಾಯ್ ಬಲ್ಲ ಗುಮಿ ಡೋರ್ ಗೇಟ್ ಓಪನ್ ಆಗೈತೆ. ತೆಗಿ ಗೇಟ್ ಓಪನ್ ಮಾಡು ಓಪನ್ ಮಾಡು. ಕ್ಲೋಸ್ ಆಯ್ತು. ಓಪನ್ ಮಾಡು ಗೇಟ್. ಒಂದೇ ಹಿಡ್ಕೊಳ್ಳ ಅವಳ ಸುಂದರಿನ. ಅದೇ ಕಚ್ಚಿದೆಯಲ್ಲ ಅವರಪ್ಪ ಬೆಳಿಗ್ಗೆ. ಅವರಪ್ಪ ಕಚ್ಚಿದೆಯಲ್ಲಪ್ಪ ಕಂದ, ಅದಕ್ಕೆ. ನಾನು ಮತ್ತು ಕೌಶಿ ಇಬ್ಬರು ಕೂಡ ಟ್ರೆಂಡ್ಸ್ ಬಂದಿದ್ವಿ. ಅಲ್ಲಿ ಬಟ್ಟೆ ಎಲ್ಲ ತೊಗೊಳ್ಳೋಣ ಅಂತೇಳಿ. ಹಾಗೆ ಅಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಟ್ಟಿಲ್ಲ. ಮಾಡಿದ್ದೆ, ಆದರೆ ಡಿಲೀಟ್ ಮಾಡಿಸಿದ್ರು. ಯಾಕೋ ಗೊತ್ತಿಲ್ಲ, ಇವಾಗ ಅಲ್ಲೂ ಡಿಲೀಟ್ ಮಾಡಿಸ್ತಾರೆ, ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂಥೇಳಿ. ಹಾಗೆ ಅಲ್ಲೆಲ್ಲ ಬಟ್ಟೆ ಎಲ್ಲ ತೊಗೊಂಡು ಹಾಗೆ ಅವನು ಗೋಲ್ಗಪ್ಪ ತಿನ್ಕೊಂಡು ಹೋಗೋಣ ಅಂತ ಹೇಳ್ದ. ಸರಿ ಆಯಿತು ಅಂಥೇಳಿ ಇಲ್ಲಿ ಬಂದೆ ಗೋಲ್ಗಪ್ಪ ತಿನ್ನೋದಕ್ಕೆ. ಹಾಗೆ ಹಬ್ಬ ನಾಳೆ ಅಂಥೇಳಿ ಫುಲ್ಲು, ಹೇಗೆ ಅಂದರೆ ಗಾಡಿಗಳೆಲ್ಲ ಫುಲ್ಲು ಜಾಮ್ ಅಂದರೆ ಜಾಮು, ಅಷ್ಟೊಂದು ಜಾಮ್ ಆಗ್ತಾಯಿತ್ತು. ಅಂದರೆ ಅಷ್ಟೊಂದು ಟ್ರಾಫಿಕ್ ಜಾಮು, ತುಂಬ ವೆಹಿಕಲ್ಲು. ಆಮೇಲೆ ಅಂದ್ಕೊಂಡ್ವಿ ನಾವು ಯಾಕಾದರೂ ಬಂದ್ವಿ ಅಂತೇಳಿ. ಆಮೇಲೆ ಗೋಲ್ಗಪ್ಪ ತಿನ್ಕೊಂಡು ಮನೆಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.